ಈ ನಮ್ಮ ಮಹಾಭಾರತ ಕೇವಲ ಒಂದು ಕಥೆ ಅಲ್ಲ, ರಾಮಾಯಣದಂತೆ ಒಬ್ಬ ನಾಯಕನ ಕಥೆಯೂ ಅಲ್ಲ. ಇಲ್ಲಿ ಕಥೆಯ ಒಳಗೊಂದು ಕಥೆ, ಅದರೊಳಗೆ ಮತ್ತೊಂದು ಕಥೆ, ಹೀಗೆ ವಿಶಾಲವಾದ ಮರದಂತೆ ಹಬ್ಬಿಕೊಂಡು ಹೋಗ್ತದೆ ಮಹಾಭಾರತ. ಇದುವರೆಗೂ ಪ್ರಪಂಚದಲ್ಲಿ ನಡೆದಿರಬಹುದಾದ, ಕೇಳಿರಬಹುದಾದ, ಕಂಡಿರಬಹುದಾದ ಎಲ್ಲ ವಿಷಯಗಳ ಮಂಡನೆ ಇಲ್ಲಿದೆ. ಅದಕ್ಕೆ ಪ್ರಾರಂಭದಲ್ಲಿ ವೇದವ್ಯಾಸರು ತುಂಬ ಧೈರ್ಯದಿಂದ ಘೋಷಣೆ ಮಾಡ್ತಾರೆ, ಮಹಾಭಾರತದಲ್ಲಿ ಇರುವುದು ಎಲ್ಲಿಯಾದರೂ ಸಿಕ್ಕಬಹುದು, ಆದರೆ ಇಲ್ಲಿ ಇರದೇ ಇರೋದು ಎಲ್ಲಿಯೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿಯ ಪ್ರತಿಯೊಂದು ಕಥೆ ಕೂಡ ಬೋಧಪ್ರದ. ಅದನ್ನು ಸರಿಯಾಗಿ ನೋಡೋ ದೃಷ್ಟಿ ಬೇಕಷ್ಟೆ. ಈ ಮಹಾಭಾರತ ಬರೀ ಸಾವು ನೋವುಗಳದು, ದ್ವೇಷ ದಳ್ಳುರಿಯ, ಮೋಸದ, ಹಿಂಸೆಯ, ಶಾಪದ ಸರವಳಿಯ ಅನ್ನೋರು ಇದ್ದಾರೆ. ಬರೀ ಇದೇ ಇದೆ, ಅದರೊಳಗೆ ಅನ್ನೋರು ಇದ್ದಾರೆ. ಆದರೆ ನಿಜವಾನದ ಜೀವನದ ಸಂತೃಪ್ತಿ ಬರೋದು ನೋವಿನ ಆಳದಿಂದ. ತಿಳ್ಕೊಳ್ಳಿ, ಗೆಲುವು ಸಂತೋಷ ಕೊಡುತ್ತದೆ, ಆದರೆ ಸೋಲು ಪಾಠ ಕಲಿಸ್ತದೆ. ನನಗೊಂದು ಪ್ರಸಂಗ ನೆನಪಿಗೆ ಬರ್ತದೆ. ಪಾಂಡವರು ದ್ಯೂತದಲ್ಲಿ ಸೋತು ಅಧಿಕಾರ ಸಂಪತ್ತುಗಳನ್ನು ಕಳ್ಕೊಂಡು ದುಃಖದಿಂದ ಪಾಂಚಾಲಿಯನ್ನು ಕರ್ಕೊಂಡು ಕಾಡು ಸೇರ್ತಾರೆ. ಚಕ್ರವರ್ತಿಗಳಾಗಿ ಭೋಗದಲ್ಲಿ ಸಂಭ್ರಮದಲ್ಲಿ ಮೆರೆಯಬೇಕಾದಂಥ ತೇಜಸ್ವಿಗಳು ರಾಜ್ಯ ಭ್ರಷ್ಟರಾಗಿ ಕಾಡಲ್ಲಿ ಅಲಿತಾರೆ. ಈ ಅರಣ್ಯ ಪರ್ವದಲ್ಲಿ ಒಂದು ಪುಟ್ಟ ಘಟನೆ ಬರ್ತದೆ. ಗುಡಿಸಲಲ್ಲಿ ಕೆಲಸ ಮಾಡ್ತಿದ್ದಂಥ ದ್ರೌಪದಿಯ ಮೂಗಿಗೆ ಒಂದು ಅತ್ಯಂತ ಸುಮಧುರವಾದ ಪರಿಮಳ ಬಂದು ತಾಗ್ತದೆ. ಅವಳು ಮನಸ್ಸನ್ನು ಸೆಳೀತದೆ. ಅದರ ಆಕರ್ಷಣೆ ತುಂಬ ಹೆಚ್ಚಾಗ್ತದೆ. ಅದು ಸೌಗಂಧಿಕ ಅಂತ, ಪುಷ್ಪದ ವಾಸನೆ ಅಂತ ಗೊತ್ತಾಗ್ತದೆ. ಆಕೆ ತನ್ನ ಅಪೇಕ್ಷೆಯನ್ನು ಯಾರಲ್ಲಿ ಹೇಳ್ಕೋಬೇಕು? ತನ್ನನ್ನು ಯಾವಾಗಲೂ ಗಂಭೀರವಾಗಿ ತಗೊಳ್ಳುವಂಥ ಧರ್ಮರಾಯನಿದ್ದ, ಮಹಾಪರಾಕ್ರಮಿಯಾದ ಇಂದ್ರನ ಮಗನಾದ ಅರ್ಜುನ ಇದ್ದ, ಸುಂದರತೆ ಮೈವತ್ತೆ ಬಂದಂಥ ನಕುಲ ಸಹದೇವರಿದ್ದರು. ಇವರನ್ನು ಬಿಟ್ಟು ದ್ರೌಪದಿ ಭೀಮನ ಕಡೆ ಬರ್ತಾಳೆ. ಯಾಕೆ? ಭೀಮ ಮಹಾಋಷಿಕನೇನವನು, ಅವನು ಮಹಾ ಹೊರಟ. ಆದರೆ ಆಳವಾಗಿ ಗಮನಿಸಿದರೆ ನಿಜವಾದ ಕಷ್ಟದ ಪ್ರಸಂಗಗಳಲ್ಲಿ ದ್ರೌಪದಿಯ ಕಷ್ಟ ಅರಿತು ಪ್ರಸಂಗ ಬಂದರೆ ಅಣ್ಣನ ಧರ್ಮದ ಗೆರೆಗಳನ್ನು ದಾಟಿ ಆಕೆಗೆ ಸಹಾಯ ಮಾಡಿದವನು ಭೀಮನೇ. ವಸ್ತ್ರಾಪರಣ ಪ್ರಸಂಗದಲ್ಲಿ ಎಲ್ಲರೂ ತಲೆ ತೆಗೆಸಿಕೊಳ್ತಿದ್ದಾಗ ಗುಡುಗುಡಿಸಿದವ ಭೀಮ. ಕೀಚಕನ ವಧೆ ಮಾಡುವಾಗ ದುಶ್ಯಾಸನ ಎದೆ ಸೀಳಿ ರಕ್ತವನ್ನು ಕುಡಿದು ದ್ರೌಪದಿಯ ಮುಡಿಗೆ ರಕ್ತಾಭಿಷೇಚನೆ ಮಾಡಿದವನು ಭೀಮ. ಅವಳು ಕಷ್ಟಪಟ್ಟಾಗಲೆಲ್ಲ ಮರ ಮರುಗಿದವನು ಭೀಮ. ಅಂಥ ಭೀಮನನ್ನು ಹೂತ ಅಂತ ದ್ರೌಪದಿ ಬೆಳ್ಕೊಳ್ತಾಳೆ. ಇಷ್ಟೇ ತಾನೇ ಅಂದವನೇ ಹೆಗಲಿ ಗದೆ ಏರಿಸಿ ನಡೆದೇ ಬಿಟ್ಟ ಭೀಮ. ದಾರಿಯಲ್ಲಿ ಮತ್ತೊಂದು ಕತೆ. ಅಲ್ಲಿ ಭೀಮನಿಗೆ ಆಂಜನೇಯನ ದರ್ಶನ ಆಗುತ್ತೆ, ಅವನ ಆಶೀರ್ವಾದ ಸಿಗುತ್ತೆ. ಮುಂದೆ ಹೋಗಿ ಕುಬೇರನ ಕೊಳದಲ್ಲಿದ್ದ ಹೂವನ್ನು ಕಿತ್ಕೊಂಡು ಅಡ್ಡ ಬಂದ ಕ್ರೋಧರೆಂಬ ರಾಕ್ಷಸರನ್ನೆಲ್ಲ ಕೊಂದು ಮರಳಿ ಗುಡಿಸಲಿಗೆ ಬಂದು ಕಾದುಕೊಂಡಿದ್ದ ದ್ರೌಪದಿಗೆ ಅದನ್ನು ಮುಡಿಸಿ ಸಂತೋಷ ಕೊಟ್ಟು ತಾನು ಸಂತೋಷ ಪಡ್ತಾನೆ. ಇದು ನೋಡಿ, ಚಕ್ರವರ್ತಿಗಳಾಗಿದ್ದವರು ಕಾಡಿನಲ್ಲಿರೋದು ಸುಲಭ ಅಲ್ಲ. ಆ ಕಷ್ಟಗಳು ಅವ್ರಿಗೆ ಅಭ್ಯಾಸವಲ್ಲ. ಆದರೂ ಅವರು ಸೊಗಸನ್ನು ಮರೆಯಲಿಲ್ಲ. ಇದನ್ನು ಗಮನಿಸಬೇಕು. ಕಷ್ಟಪಡುವಾಗಲೂ, ನೋವು ಅನುಭವಿಸುವಾಗಲೂ, ಅಪಮಾನದಲ್ಲಿ ಬೇಯುವಾಗಲೂ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಸುಖಪಡಿಸುವುದನ್ನು ಬಿಡಲಿಲ್ಲ. ಇದೇ ಸುಖ ಜೀವನದ ಸೂತ್ರ. ಇದು ನಮಗೆ ಕೊಂಚ ತೊಂದರೆ ಆದರೂ, ಅನಾನುಕೂಲ ಆದರೂ ಮನೆಯಲ್ಲಿ ಎಲ್ಲರ ಮೇಲೆ ಹಾರಿ ಬೀಳುತ್ತೇವೆ, ಕುದಿದು ಹೋಗ್ತೇವೆ, ಜೀವನವನ್ನು ಭಾರ ಮಾಡ್ಕೋತೇವೆ. ಸಣ್ಣ ಪುಟ್ಟ ಸಂತೋಷಗಳು ತರುವ ತಂಗಾಳಿಯನ್ನು ಕಳ್ಕೊಳ್ತೇವೆ. ಅಂಥ ಕಷ್ಟದಿಲ್ಲುವ ಪಾಂಡವರೇ ಒಂದು ಸಂತಸದ ಗಳಿಗೆಗಳನ್ನು ಆಸ್ವಾದಿಸಿದ್ದಾದರೆ ನಾವು ಯಾಕಪ್ಪ ಕೊಣಗಿ ಕೊರಡಾಗಬೇಕು ಅಲ್ವಾ? ನಮ್ಗೆ ಕಷ್ಟ ಇದೆ, ತೊಂದರೆ ಇದೆ, ಆದರೆ ಆಗಾಗ ಸಂತೋಷ ಒಂದು ಗಳಿಗೆಗಳು ಬರ್ತಾವಲ್ಲ, ಅದಕ್ಕೂ ಬಾಗಿಲು ಹಾಕಿ ಓದ್ಕೋಬೇಡಿ. ಬಾಗಿಲು ತೆರೀರಿ, ಸಂತೋಷ ಪಡಿ. ಆಯಿತು, ನಿನ್ನೆ ಕಷ್ಟ ಇತ್ತು, ನಾಳೆ ಇರ್ಬೋದು, ಇವತ್ತು ಸಂತೋಷವಾಗಿದ್ದೀನಲ್ಲ, ಸಂತೋಷವಾಗಿರೋಣ. ಹಾಗೆ ಸಂತೋಷವನ್ನು ಪಡಬೇಕು ಅನ್ನುವಂಥದ್ದು ಮಹಾಭಾರತ ಕೊಡುವಂಥ ಒಂದು ಸುಂದರವಾದ ಪಾಠ.